ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶ್ರೀನಿವಾಸ ಕಲ್ಯಾಣಕ್ಕೆ ಹೋಗಿದ್ವಿ. ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹೋದ ತಕ್ಷಣ ವೆಲ್ಕಮ್ ಅಂತ ಇತ್ತು, ಶ್ರೀನಿವಾಸ ಕಲ್ಯಾಣ ಅಂತೇಳಿ. ಎಲ್ಲರೂ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಎಲ್ಲರಿಗೂ ತಿಲಕವನ್ನು ಹಚ್ಚಿದ್ರು. ಮಕ್ಕಳಿಗೂ, ಹೆಣ್ಮಕ್ಳಿಗೂ, ಗಂಡ್ಮಕ್ಳಿಗೂ ಟೋಟಲಿ ಎಲ್ಲರಿಗೂ ಹಚ್ಚಿದ್ರು. ಅದಾದ್ಮೇಲೆ ಎಲ್ಲರೂ ಒಳಗಡೆ ಹೋದ ಕೂಡಲೇ ಬಹಳಷ್ಟು ಜನ ಇದ್ರು. ಅಲ್ಲಿರೋ ದೇವರನ್ನ ನೋಡಿ ತುಂಬಾ ಖುಷಿ ಆಯ್ತು. ಒಂಥರ ಹೂವಿನ ಅಲಂಕಾರ ಮತ್ತೆ ಅಷ್ಟು ಜನನ ನೋಡಿ ಒಂಥರ ತಿರುಪತಿಗೆ ಹೋಗಿದೀವಿ, ಅಲ್ಲೇ ಶ್ರೀನಿವಾಸ ಕಲ್ಯಾಣ ಮಾಡಿಸ್ತಾ ಇದೀವಿ ಅನ್ನೋ ಫೀಲ್ ಆಯ್ತು. ಅದಾದ್ಮೇಲೆ ಸ್ವಲ್ಪ ಹೊರಗಡೆ ಬಂದ್ರೆ ಅಲ್ಲಿ ಕೆಲವು ಮಕ್ಕಳಿಗೆ ಶ್ರೀಮದ್ ಭಾಗವತದ ಕಥೆಗಳನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತಾ ಇದ್ರು. ಇದು ಇಸ್ಕಾನ್ ಸಂಸ್ಥೆಯವರಿಂದ ಆರ್ಗನೈಸ್ ಮಾಡಲ್ಪಟ್ಟಿತ್ತು. ಸೊ ಅದನ್ನ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿನೇ ಒಂದು ತಿರುಪತಿ ಬಾಲಾಜಿಯ ಮೂರ್ತಿ ಮಾಡಿಬಿಟ್ಟು ಎಲ್ರಿಗೂ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದಂತೂ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಎಂಟರ್ ಆದ್ರೆ ನಾವು ತಿರುಪತಿಯಲ್ಲಿ ದೇವರ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಆ ಥರ ಭಕ್ತಿ ಭರವಶವಾಗಿ ಕೂಡ್ತು ನಮಗೆ. ಅಲ್ಲಿ ಅರ್ಚನೆ ಕೂಡ ಮಾಡಿಸಿದ್ವಿ. ಅದಾದ್ಮೇಲೆ ರಾಮಾಯಣ ಥೀಮ್ ಎಕ್ಸಿಬಿಷನ್ ತರ ಮಾಡಿದ್ರು. ಇಲ್ಲಿ ಮಕ್ಕಳಿಗೆ ಒಂಥರ ರಾಮಾಯಣ ಸ್ಟೋರಿನ ಹೇಳ್ಕೊಟ್ಟಿದ ತರ ಇತ್ತು. ಇದೇ ಒಂದು ಕ್ವಿಜ್ ಅಲ್ಲಿ ಕೂಡ ನನ್ನ ಮಗ ಕೂಡ ವಿನ್ ಆದ, ಡೆವೋಷನಲ್ ಕ್ವಿಜ್ ಅಂತ ಹೇಳಿ. ಅದರಿಂದಾಗಿ ನಮ್ಗೆ ಭಗವದ್ಗೀತಾ ಬುಕ್ ಕೂಡ ಸಿಕ್ಕಿತ್ತು. ತುಂಬಾ ಖುಷಿ ಆಯ್ತು ನನ್ನ ಮಗನ ಬಗ್ಗೆ. ಅದಾದ್ಮೇಲೆ ಒಳಗಡೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತು. ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ. ನಾವು ಅರೌಂಡ್ 12 o'clock ಹೋದ್ವಿ ಅಲ್ಲಿಗೆ. ಅಲ್ಲಿ ತುಂಬಾ ಜನ ಕಪಲ್ಸ್, ದಂಪತಿಗಳು ಆಲ್ರೆಡಿ ರಿಜಿಸ್ಟರ್ ಮಾಡಿ ಸೇವೆಗೆ ಆಲ್ರೆಡಿ ಅವರು ಪೂಜೆ ನಡೀತಾ ಇತ್ತು, ಶ್ರೀನಿವಾಸ ಕಲ್ಯಾಣ ನಡೀತಾ ಇತ್ತು. ನಾವು ಹೋಗಿ ಒಂದು ಎಲ್ಲ ಆ ಪೂಜೆ ಪುನಸ್ಕಾರಗಳು ಅಥವಾ ರಿಚುವಲ್ಸ್ ಎಲ್ಲನೂ ನೋಡಿ ಕಣ್ ತುಂಬ್ಕೊಂಡ್ವಿ. ತುಂಬಾನೇ ಚೆನ್ನಾಗಿ ಮಾಡಿದ್ರು. ತಿರುಮಲೆಯಿಂದನೇ ಅರ್ಚಕರು ಬಂದು ಎಲ್ಲ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ತಿರುಪತಿಯಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಎಲ್ಲ ರಿಚುವಲ್ಸ್ನು ಇಲ್ಲಿ ಮಾಡಿದ್ದಾರೆ. ಅದೇ ಥರದ್ರ ಜೊತೆಗೆ ಕೆಲವು ಭಕ್ತಿ ಸಂಗೀತ ಕಾರ್ಯಕ್ರಮ ಕೂಡ ಇತ್ತು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಎಷ್ಟು ಜನ ಬಂದರೂ ಕೂಡ ಅರೇಂಜ್ಮೆಂಟು ತುಂಬ ಚೆನ್ನಾಗಿತ್ತು. ಭರತನಾಟ್ಯ, ಡೊಳ್ಳು ಕುಣಿತ, ವಾದ್ಯ ನೃತ್ಯ, ಈ ಥರ ತುಂಬಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಾ ಇತ್ತಲ್ಲಿ. ನಾವು ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಭಗವಂತನ ದರ್ಶನ ಮಾಡಿ ಪ್ರಸಾದ ತಗೊಂಡು ಆಮೇಲೆ ಸಂಜೆವರೆಗೂ ಇದ್ವಿ ಅಲ್ಲಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಊಟದ ಹಾಲಿಗೆ ಹೋದ್ರೆ ಸಾಕು, ಒಂಥರ ತಿರುಪತಿಯಲ್ಲಿ ಪರಿಮಳ ಬರುತ್ತಲ್ಲ ಲಡ್ಡುದು, ಆ ತರ ಪರಿಮಳ ಇತ್ತು. ಪುಳಿಯೋಗರೆ, ಅನ್ನ, ಸಾಂಬಾರ್, ಲಡ್ಡು, ಪ್ರಸಾದ ಬಹಳ ಚೆನ್ನಾಗಿತ್ತು. ನಿಜವಾಗ್ಲೂ ಒಂಥರ ಊಟ ಅಂತೂ ನಮ್ಗೆ ತಿರುಪತಿಯಲ್ಲಿ ಊಟ ಮಾಡಿದ ರೀತಿ ಅನ್ಸ್ಬಿಡ್ತು. ಊಟ ಎಲ್ಲ ಮಾಡಿ ಮತ್ತೆ ನಾವು ಒಳಗಡೆ ಹೋಗಿ ಕುಂತಿ. ಪಲ್ಲಕ್ಕಿ ಸೇವೆ ಇನ್ನೂ ಇತ್ತು, ಹಂಗಾಗಿ ಪಲ್ಲಕ್ಕಿ ಸೇವೆಗೋಸ್ಕರ ನಾವು ವೇಟ್ ಮಾಡಿದ್ವಿ. 1 ಅವರ್ ಮತ್ತೆ ಎಲ್ಲ ಪ್ರೋಗ್ರಾಮ್ಸ್ ಇತ್ತು. ಸಂಗೀತ ಮತ್ತು ಡೊಳ್ಳು ಕುಣಿತ, ಹಂಗೆ ಹೆಣ್ಮಕ್ಳೆಲ್ಲ ಕೋಲಾಟ ಇತ್ತು. ಹೆಣ್ಮಕ್ಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಸೇಮ್ ಸ್ಯಾರೀಸ್, ಸೇಮ್ ಜ್ಯುವೆಲರಿ ಎಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು ವೆಂಕಟರಮಣ ಹಾಡಿಗೆ. ಈ ಪಲ್ಲಕ್ಕಿ ಉತ್ಸವ ತುಂಬಾನೇ ಚೆನ್ನಾಗಿತ್ತು. ಟೋಟಲಿ 3 ವಾಹನ ಇತ್ತು. ಒಂದು ಗರುಡ ವಾಹನ, ಹಂಸ ವಾಹನ, ಮತ್ತೊಂದು ಪಲ್ಲಕ್ಕಿ. ಗರುಡ ವಾಹನ ಎಲ್ಲಕ್ಕಿಂತ ಮುಂದೆ ಇತ್ತು. ಈ ಹಂಸ ವಾಹನವನ್ನು ಬರೀ ಹೆಣ್ಮಕ್ಳೇ ಹೊತ್ಕೊಂಡಿದ್ರು. ಇದೊಂದು ಥರ ಡಿಫ್ರೆಂಟ್ ಆಗಿ ಅವರು ಆರ್ಗನೈಸ್ ಮಾಡಿದರು. ನಂತರ ಪಲ್ಲಕ್ಕಿಯಲ್ಲಿ ವೆಂಕಟರಮಣನ ಉತ್ಸವ ಮೂರ್ತಿಗಳು. ಆ ಒಂದು ಉತ್ಸವ, ಆ ಒಂದು ಪಲ್ಲಕ್ಕಿ ಸೇವೆ, ನೃತ್ಯಗಾನ ಇದೆಲ್ಲ ನೋಡಿ ನಮಗೆ ತುಂಬಾನೇ ಭಕ್ತಿ ಪರವಶವಾಗಿ ತುಂಬಾನೇ ಖುಷಿ ಆಯಿತು. ನಾವೇನೋ ತಿರುಪತಿ ಹೋಗಿ ಬಂದಿದ್ದೀವೇನೋ ಅನ್ನೋ ಥರ ಒಂದು ಫೀಲ್ ಬಂತು. ದುಬೈಯಲ್ಲಿ ಇಷ್ಟು ಚೆನ್ನಾಗಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ನೋಡೋದಕ್ಕೆ ತುಂಬಾನೇ ಖುಷಿ ಆಯಿತು ನಮಗೆ. ಸಂಜೆವರೆಗೂ ಇದ್ದು ಎಲ್ಲ ಉತ್ಸವಗಳನ್ನು ನೋಡಿ ತುಂಬಾನೇ ಖುಷಿ ಕೊಡ್ತು ನಮಗೆ ಇವತ್ತು. ಹಾಗೆ ಬಹಳಷ್ಟು ಜನ ಫ್ರೆಂಡ್ಸ್ ಕೂಡ ಸಿಕ್ಕರು, ಎಲ್ಲರನ್ನೂ ಮೀಟ್ ಆದಂಗಾಯ್ತು. ತುಂಬ ಚೆನ್ನಾಗಿ ಮಾಡಿದ್ರು. ಒಂಥರ ಇಷ್ಟು ಜನ ಇಂಡಿಯನ್ಸ್ ಇಲ್ಲಿ ಇದೀವಿ ಅಂತ ಗೊತ್ತಾಯ್ತು. ಇಷ್ಟು ಜನರಿಗೂ ಒಂಥರ ಅರೇಂಜ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಎಲ್ಲಿ ಕೂಡ ಒಂದು ಸ್ವಲ್ಪ ಒಂಥರ ಇದು ಅನ್ಸ್ಲಿಲ್ಲ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ.